जय श्री गुरु ब्रह्मानंदम परमसुखदम केवलम ज्ञानमूर्तिम द्वंद्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधी साक्षिभूतं भवातीतं त्रिगुणरहितं सद्गुरुं तं नमामि। श्री विद्यां जगतां धात्रीं सर्गस्थितिलयेश्वरीं नमामि ललितां नित्यामहात्रिपुरसुन्दरीं। ಅರಣ್ಪ ಮಂಡ್ಯ ಈ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಮಂಡ್ಯದಲ್ಲಿ ಸ್ವಚ್ಛತೆಗೋಸ್ಕರ ಒಂದು ಓಟವನ್ನು, ಒಂದು ನಡಿಗೆಯನ್ನು ಶಾಸಕರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಚಿವರು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷವಾದ ವಿಚಾರ. ನಮಗೆ ಪಾಠ ಹೇಳಲಿಕ್ಕೆ ಕೇಳಿಸ್ತಾ ಇದೆಯಾ? ನಮ್ಮ ಮಂಡ್ಯವನ್ನ ಕ್ಲೀನಾಗಿ ಇಟ್ಕೊಡಿ ಅಂತ ಹೇಳಲಿಕ್ಕೆ ಎಲ್ಲೆಲ್ಲಿಂದ ಬಂದಿದ್ದಾರೆ? ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ನಿಮ್ಮ ನಿಮ್ಮ ಮನೆಗಳಿಗೆ ಬಂದು ಮಕ್ಕಳ ನಿಮ್ಮ ಮನೆಯನ್ನ ಕ್ಲೀನಾಗಿ ಇಟ್ಕೊಡಿ ಅಂತ ನಿಮ್ಗೆ ಹೇಳಿದ್ರೆ ಏನನ್ಸುತ್ತೆ? ಖುಷಿ ಅನ್ಸುತ್ತಾ? ಒಮ್ಮೆ ಹೀಗೆ ಆಯ್ತು. ಅಮೆರಿಕದಲ್ಲಿ ಚುಂಚನಗಿರಿ ಮಠ ಇದೆ, ಒಂದು ಶಾಲೆ ವಿಸಿಟ್ಗೆ ಅಂತ ಹೋಗಿದ್ವಿ. ಓಕೆ, ಅಲ್ಲಿಗೆ ಹೋದಾಗ ನಮ್ಮ ಇಂಡಿಯಾದಿಂದ ಬಂದಿದ್ದಂಥ ಒಬ್ಬ ಭಕ್ತರು ಬಾಳೆಹಣ್ಣು ತಿಂದು ರೋಡಿಗೆ ಬಿಸಾಡಿ. ಅಲ್ಲಿದ್ದಂಥ ಚಿಕ್ಕ ಹುಡುಗ ಒಬ್ಬ 4ನೇ ಕ್ಲಾಸ್ನವನು, ಇಸ್ ದ ವೇ ಹೌ ಯು ಹ್ಯಾವ್ ಬೀನ್ ಡೂಯಿಂಗ್ ಇನ್ ಯುವರ್ ಕಂಟ್ರಿ? ಏನ್ ಹೇಳಿದವನು? ತುಂಬಾ ಚಿಕ್ಕ ಹುಡುಗ. ಅವನು ಕೇಳ್ಕೊಂಡ ಮುಂಚೆ ಫ್ರಮ್ ವಿಚ್ ಕಂಟ್ರಿ ಆರ್ ಯು ಅಂತ ಕೇಳಿದ. ಐ ಆಮ್ ಫ್ರಮ್ ಇಂಡಿಯಾ ಅಂತ ಪ್ರೌಡ್ ಆಗಿ ಹೇಳಿದ. ಆ ಹುಡುಗ ಬಾಳೆಹಣ್ಣಿನ ಸಿಪ್ಪೆನ ಎತ್ಕೊಂಡು ಅವನಿಗೆ ಮುಖಕ್ಕೆ ತೋರಿಸಿ ನಮ್ಮ ಜೊತೆಲಿ ಬಂದಿದ್ದಂತಹ ಯಾರು ಬಿಸಾಡಿದ್ನೋ ಅವನಿಗೆ ಹುಡುಗ, ಚಿಕ್ಕ ಹುಡುಗ 4ನೇ ಕ್ಲಾಸ್ನವನು ಕೇಳಿದ, ಇಸ್ ಇಸ್ ದ ವೇ ಹೌ ಯು ಆರ್ ಡೂಯಿಂಗ್ ಇನ್ ಯುವರ್ ಕಂಟ್ರಿ? Is it the way how you are going to show the things on the streets? ಪಾಪ ಅವನಿಗೆ ಅನ್ನಿಸ್ತು. ಆವತ್ತಿನಿಂದ ಅವನು ಸ್ಟಾರ್ಟ್ ಮಾಡಿದ. ಅಲ್ಲಿ ಬಾಯಿಯಿಂದ ಹುಡುಗನ ಆಚೆಗೆ ಮುಗಿಯೋದಕ್ಕೂ ಮುಂಚೆ ಇಲ್ಲಿ ಬಂದಾಗಲೂ ಕೂಡ ಈ ಲಾಂಟ್ ಒನ್ ಲೆಸನ್. ಏನದು? ನಮಗೆ ಸಂಬಂಧಿಸಿದ ಯಾವುದೇ ಒಂದು ವಸ್ತುವನ್ನ ಆಚೆಗೆ ಬಿಸಾಡಬಾರ್ದು. ಸೊ ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು ಅಂತ ಎಲ್ಲರೂ ಹೇಳಿದ್ರಲ್ವಾ? ಗಲೀಜು ಪ್ರಾರಂಭ ಆಗ್ತಕ್ಕಂಥದ್ದು, ಅಭ್ಯಾಸಗಳು ಪ್ರಾರಂಭ ಆಗೋದು ಮೊದಲು ಮನಸ್ಸಿನಿಂದ. ಹೌದಲ್ಲ? ಮನಸ್ಸಿನಲ್ಲಿ ಕೊಳೆ ಇಲ್ಲ ಅಂತಂದ್ರೆ ಹೊರಗಡೆ ಕೊಳೆ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಸ್ವಚ್ಛ ಮಂಡ್ಯವನ್ನ ನೋಡುವ ಕಾಲಕ್ಕೆ ಹೊರಟಿರ್ತಕ್ಕಂಥ ನಾವುಗಳು ಇದೇ ಸಂದರ್ಭದಲ್ಲಿ ಮನಸ್ಸನ್ನು ಕೂಡ ಕ್ಲೀನ್ ಮಾಡಿಕೊಳ್ಬೇಕು. ಇಫ್ ಯು ಕ್ಲೆನ್ಸ್ ಯುವರ್ ಮೈಂಡ್, ಮಂಡ್ಯ ಔಟ್ಸೈಡ್ ಇಸ್ ಗೋಯಿಂಗ್ ಟು ಬಿ ಕ್ಲೆನ್ಸ್ಡ್ by default on its own. Today ಇವತ್ತು ನಾವು ಒಂದು ವಾಗ್ದಾನವನ್ನು ಮಾಡೋಣ. ಏನಂತ? ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋಣ, ಹೊರಗಿನ ಮಂಡ್ಯವನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ. ರವಿಕುಮಾರ್ ಯಾವಾಗಲೂ ಒಂದೊಂದು ವೆಂಚರ್ನ ಮಾಡ್ತಾ ಇರ್ತಾನೆ. ಚಲುವರಾಯ ಸ್ವಾಮಿಯವರು ಪ್ರಾರಂಭದಲ್ಲಿ ಹೇಳಿದರು, ಕಳೆದ 1 ವರ್ಷದ ಹಿಂದೆ ಸಾಹಿತ್ಯ ಸಮ್ಮೇಳನವನ್ನು ಮಾಡಲಿಕ್ಕೆ ಹೊರಟಾಗ ನಮ್ಮೆಲ್ಲರ ನಡಿಗೆ ಮತ್ತು ಓಟ ಸಾಹಿತ್ಯದ ಕಡೆಗೆ ಅಂತ ಒಂದು ಶೀರ್ಷಿಕೆಯಲ್ಲಿ ಹೊರಟ್ವಿ. ಎಷ್ಟು ಅದ್ಭುತವಾಗಿ ಆ ಕಾರ್ಯ ಆಯಿತು. ಇವತ್ತು ಮಂಡ್ಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿಕ್ಕೋಸ್ಕರ ನಮ್ಮ ಯುವ ಮಕ್ಕಳಿಗೆ, ಯಾಕಂದ್ರೆ ನಮ್ಮ ದೇಶದ ಪ್ರಜೆಗಳು ಮತ್ತು ದೇಶದ ಭವಿಷ್ಯ ಯಾರು? ನಮ್ಮ ಮಕ್ಕಳು. ಮಕ್ಕಳನ್ನ ಕೇಂದ್ರಿತವಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯಿತು ಅಂತಂದ್ರೆ ಮುಂದೆ 2047ನೇ ಇಸ್ವಿ ಹೊತ್ತಿಗೆ, 2047 ಯಾಕಾಗಿ ಮುಖ್ಯ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗ್ತವೆ. 100 ವರ್ಷಗಳು ಆಗುವ ಕಾಲಕ್ಕೆ ನಮ್ಮ ದೇಶ ಇಕಾನಮಿಯಲ್ಲಿ, ಕಲ್ಚರ್ನಲ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಜಗತ್ತಿನಲ್ಲಿ ನಂಬರ್ 1 ಕಂಟ್ರಿ ಆಗಬೇಕು ಅಂತ ಒಂದು ಕನಸನ್ನು ಏನು ಕಂಡಿದ್ದೇವಲ್ಲ, ಆ ಕನಸು ನನಸು ಆಗ್ಬೇಕು ಅಂತಂದ್ರೆ ಇಲ್ಲಿ ವೇದಿಕೆ ಕೊಡ್ತಿರ್ತಕ್ಕಂಥ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ಕೆಳಗಡೆ ಇರ್ತಕ್ಕಂಥ ಕೂಗೋ ಮಕ್ಕಳಿದ್ದೀರಲ್ಲ, ನೀವು ಆ ದೇಶವನ್ನ ನೋಡ್ತೀರಿ. ಜಗತ್ತಿನಲ್ಲಿ ನಂಬರ್ 1 ಆಗ್ತಕ್ಕಂಥ ದೇಶವನ್ನು ನೋಡುವ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ನೀವುಗಳು ಸರಿಯಾದ ರೀತಿಯಲ್ಲಿ ಇದ್ದದ್ದೇ ಆದ್ರೆ ಖಂಡಿತ ಅವರ್ ಕಂಟ್ರಿ ಇಸ್ ಗೋಯಿಂಗ್ ಟು ಬಿಕಮ್ ನಂಬರ್ 1. ದಟ್ ನಂಬರ್ 1 ಸ್ಟೇಟಸ್ ವಿಲ್ ಬಿ ಅಚೀವ್ಡ್ ಹೊರಗಡೆ ಇರ್ತಕ್ಕಂಥದ್ದಲ್ಲ, ಒಳಗಡೆ ಇರ್ತಕ್ಕಂಥ ಮನಸ್ಸಿನಿಂದ. ಅಂತಹ ಮನಸ್ಸನ್ನು ಮೊದಲು ಶುದ್ಧವಾಗಿರಿಸಿಕೊಂಡು ನಂತರದಲ್ಲಿ ಎಲ್ಲವನ್ನು ಕೂಡ ಶುದ್ಧವಾಗಿರಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋಣ. ಯುದ್ಧ ಹೊರಗಡೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಮನಸ್ಸಿನಲ್ಲಿ ಪ್ರಾರಂಭ ಆಗುತ್ತೆ. ಅಂತಹ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋಣ.
ರಿಲೀಜನ್ನ ಇಲ್ದಂಗೆ ಅಫ್ಲಿಕ್ಷನ್ಸ್ ಇಂದ ಹಾಗೆ ಶುದ್ಧವಾಗಿರಿಸ್ಕೊಳ್ಳೋಣ ಅಂತ ಹೇಳಿ ರವಿಕುಮಾರ್ ಮಾಡಿರ್ತಕ್ಕಂಥ ಪ್ರಾರಂಭ ಮಾಡಿರ್ತಕ್ಕಂಥ ಈ ಇನಿಷಿಯೇಟಿವ್ ತುಂಬ ಸಕ್ಸಸ್ ಆಗಲಿ. ಶಿವರಾಜ್ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನೀವು ಒಳ್ಳೆ ಕೆಲಸವನ್ನು ಮಾಡಿದಿರಿ. ಈಗಾಗಲೇ 2ನೇದೋ 3ನೇದೋ ಓಟ ಇರಬೇಕು, ನಡಿಗೆ ಇರಬೇಕು. ಈ ನಡಿಗೆ ಸತತವಾಗಿ ಅಭಿವೃದ್ಧಿಯ ಕಡೆಗೆ, ಶುದ್ಧತೆಯ ಕಡೆಗೆ, ಸ್ವಚ್ಛತೆಯ ಕಡೆಗೆ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್.